ರೆಗ್ಯುಲರ್ ಆಗಿ ಮಾಡ್ಕೊಳ್ಳೋ ಅಂತ ಸಾರಿನ ರೆಸಿಪೀಸ್ ಏನಾದ್ರೂ ಹುಡುಕ್ತಾ ಇದ್ರೆ ಹ್ಯಾಪಿಯಾಗಿ ಈ ವಿಡಿಯೋನ ಕಂಟಿನ್ಯೂ ಮಾಡಿ. ಡೈಲಿ ಅಡ್ಗೆ ಮಾಡೋರ್ಗೆ ಖಂಡಿತ ಯೂಸ್ಫುಲ್ ಆಗುವಂತ ಈ ಸೊಪ್ಪು ಸಾರು ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ 1 ಕಟ್ಟಷ್ಟು ಚಕ್ಕೋತ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ತೆಗೆದಿಟ್ಕೊಂಡಿದೀನಿ. ಹಾಗೇನೆ ಕುಕ್ಕರ್ಗೆ 1 ಅವರ್ ನೆನ್ಸಿಟ್ಟಿರೋಂತ ತೊಗರಿ ಬೇಳೆನ ನೀರಿನ ಸಮೇತ ಹಾಕೊಂತ ಇದೀನಿ. ಈ ರೀತಿ ಮಾಡೋದ್ರಿಂದ ಗ್ಯಾಸ್ ಆಗಲ್ಲ, ಹಾಗೆ ಸೊಪ್ಪು ಓವರ್ ಕುಕ್ ಆಗೋದಿಲ್ಲ. ಇದಕ್ಕೇನೆ ವಾಶ್ ಮಾಡಿರೋ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, 1 ಟೊಮೆಟೊ, ಚಿಕ್ಕ ಪೀಸಷ್ಟು ಹುಣಸೆ ಹಣ್ಣು, ಹಸಿ ಮೆಣಸಿನ್ಕಾಯಿ, ಖಾರಕ್ಕೆ ತಕ್ಕಂಗೆ ಅಚ್ಕಾರದ ಪುಡಿ, ಅರಿಶಿನ, ಬೇಕಾಗಿರೋಷ್ಟು ನೀರು ಇಷ್ಟನ್ನು ಹಾಕೊಂಡು 1 ರಿಂದ 2 ವಿಷಲ್ ಕುಗ್ಗಿಸ್ಕೊಂಡ್ರೆ ಸಾಕು. ಈ ಸೊಪ್ಪಲ್ಲೇ ಹುಳಿ ಅಂಶ ಇರೋದ್ರಿಂದ ಟೊಮೆಟೊ ಮತ್ತೆ ಹುಣಸೆ ಹಣ್ಣನ್ನ ನೋಡಿ ಹಾಕೋಬೇಕು. ಈಗ ಮ್ಯಾಶರ್ ಸಹಾಯದಿಂದ ಈ ಸೊಪ್ಪನ್ನೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡು ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕೋಬೇಕು. ಒಗ್ಗರಣೆ ಈ ಸಾರಿಗೆ ಒಳ್ಳೆ ರುಚಿ ಕೊಡುತ್ತೆ. ಮೊದಲಿಗೆ ಎಣ್ಣೆ, ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವು, ಜೀರಿಗೆ, ಜಜ್ಜಿಟ್ಟಿರೋ ಬೆಳ್ಳುಳ್ಳಿ ಹಾಗೆ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮಾಡಿಟ್ಟಿರೋ ಸಾರನ್ನ ಸೇರಿಸ್ಕೊಳ್ಳೋದಷ್ಟೇ. ರುಚಿ ತುಂಬಾ ಚೆನ್ನಾಗಿರುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ. ಬಾಯ್.